ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತುಳುನಾಡು ಹಲವಾರು ಜಾನಪದ ಸಾಂಸ್ಕೃತಿಕ ಸಂಪನ್ನಗಳ ನೆಲೆಬೀಡು. ತಮ್ಮದೇ ಆದ ವಿಶಿಷ್ಟ ಜಾನಪದ ಕಲೆಗಳನ್ನ, ನಂಬಿಕೆಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವ ತಾಣ ತುಳುನಾಡೆಂದರೆ ತಪ್ಪಾಗಲಾರದು. ಅದರಲ್ಲಿ ಒಂದು ನಂಬಿಕೆಯ ಆಧಾರದಲ್ಲಿ ಜನಪದದ ಕಲೆಯನ್ನೇ ಮಿಶ್ರಯಿಸಿಕೊಂಡು ಬಂದಿರುವುದೇ ದೈವಾರಾಧನೆಯ ಭೂತಾರಾಧನೆ. ಅಸಂಖ್ಯಾತ ದೈವಗಳನ್ನ ನಂಬಿರುವಂತಹ ನಾಡು ನಮ್ಮ ತುಳುನಾಡು. ಅದನ್ನೇ ಸಾರಮಂದಿ ದೈವ ಅಥವಾ ಸಾರಮಾನ್ಯ ದೈವಗಳೆಂದು ಕರೆತಿದ್ವು. ಒಂದೇ ದೈವವು ಹಲವಾರು ನಾಮಾಂಕಿತದೊಂದಿಗೆ ಕರೆಯಲ್ಪಡುತ್ತವೆ. ದೈವದ ಹೆಸರಿನೊಂದಿಗೆ ವಿಶೇಷ ಸ್ಥಳನಾಮ ಅಥವಾ ಕಾರ್ಣಿಕದ ಹೆಸರು ಸೇರಿಸಿಕೊಂಡು ಕರೆಯಲ್ಪಡುತ್ತೆ. ಅಂತಹ ದೈವಗಳ ಪೈಕಿ ಅತ್ಯುಗ್ರವಾದುದೆಂದರೆ ಅದು ಗುಳಿಗ ಮಾತ್ರ. ಅದೇ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವಕ್ಕೆ ಮಾತು ತಪ್ಪಿದಾಗ ಗುಳಿಗ ಬರ್ತಾನೆ ಅನ್ನೋ ನಂಬಿಕೆಯಂತೆ ಇಂದಿಗೂ ಗುಳಿಗ ದೈವ ಅಂದ್ರೆ ಕರಾವಳಿಗರಲ್ಲಿ ಭಯ ಭಕ್ತಿಯಂತೂ ಅನಾದಿ ಕಾಲದಿಂದಲೂ ಯಥಾವತ್ತಾಗಿ ನಡೆದುಕೊಂಡು ಬರ್ತಿದೆ. ಅಷ್ಟಕ್ಕೂ ಗುಳಿಗ ಅಂದ್ರೆ ಯಾರು? ಗುಳಿಗನ ಹುಟ್ಟು ಹೇಗಾಯ್ತು? ಗುಳಿಗ ಅಂದ್ರೆ ಅಷ್ಟೊಂದು ಶಕ್ತಿಶಾಲಿನ? ಯಾಕಾಗಿ ಗುಳಿಗ ಅಂದ್ರೆ ಭಯ ಆವರಿಸುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗುಳಿಗನನ್ನ ಕ್ಷೇತ್ರಪಾಲ ಅಂತಲೂ ಕರೆಯಲಾಗುತ್ತೆ. ಅಂದ್ರೆ ತನಗೆ ವಹಿಸಿದ ನೆಲೆಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಅನಾಚಾರ, ಸುಳ್ಳು, ಮೋಸ, ವಂಚನೆಯಾಗದಂತೆ ಜನರನ್ನ ಧರ್ಮದಿಂದ ನಡೆಸುವವನು ಎಂದು. ಗುಳಿಗ ದೈವವು ಕ್ಷೇತ್ರ ರಕ್ಷಣಾ ದೈವ ಎನ್ನುವುದಕ್ಕೆ ಹಲವಾರು ಪುರಾವೆಗಳನ್ನು ಒದಗಿಸಬಹುದು. ತುಳುನಾಡ ಜನರು ನಂಬಿಕೊಂಡು ಬರುವಂತಹ ಮಾರಣಮಿಕಟ್ಟೆ ದೇವಿಯ ಸಾನ್ನಿಧ್ಯದಲ್ಲಿ ಆಯಿ ಗುಳಿಗ ಅಥವಾ ಐ ಗುಳಿಗ ಎಂದು ನಂಬಿಕೊಂಡು ಬಂದ ದೈವವೇ ಈ ಗುಳಿಗ. ಇದಕ್ಕೆ ಪೌರಾಣಿಕ ಕಥೆ ಬರೆದವರ ಕಲ್ಪನೆ ಈ ರೀತಿ ಯಕ್ಷಗಾನದಲ್ಲಿ ತಿಳಿಸ್ತಾರೆ. ಇದರ ಆಧಾರವಾಗಿ ಆದಿಶಕ್ತಿ ಪಾರ್ವತಿ ದೇವಿ ಸಪ್ತ ಕನ್ನಿಕೆಯರ ರೂಪ ತಾಳಿ ಭೂಲೋಕ ಸಂಚಾರಕ್ಕೆ ಹೊರಟಾಗ ಕರ್ಮ ಭೂಮಿಗೆ ಬರಲು ಸುರಗಂಗೆಯ ಮಾರ್ಗವಾಗಿ ಪ್ರಯಾಣವನ್ನು ಪ್ರಾರಂಭಿಸ್ತಾಳೆ. ಆಗ ಶಿವಗಣದಲ್ಲಿದ್ದ ಈ ಗುಳಿಗನನ್ನ ನಾವಿಕನನ್ನಾಗಿ ನಿಯಮಿಸಿ ಶಿವಗಂಗೆಯಿಂದ ಹೊರಟು ಸಪ್ತಸಾಗರವನ್ನ ದಾಟಿ ಪವಿತ್ರವಾದ ಪರಶುರಾಮ ಸೃಷ್ಟಿ ತುಳುನಾಡಿಗೆ ಬರುವಾಗ ಇಲ್ಲಿಯ ಪವಿತ್ರತೆಯನ್ನ ಕಂಡು ವಿವಿಧ ಸ್ಥಳಗಳಲ್ಲಿ ಲಿಂಗರೂಪಿಯಾಗಿ ಕೊನೆ ನಿಲ್ಲುತ್ತಾಳೆ. ಆವಾಗ ಸ್ವಾಮಿ ಭಕ್ತಿ ಗುಳಿಗನಿಗೆ ತಾನಿರುವ ಕಡೆಯಲ್ಲಿ ಕ್ಷೇತ್ರ ರಕ್ಷಕನಾಗಿ ನೀನು ನೆಲೆ ನಿಲ್ಲು ಎಂದು ಅಪ್ಪಣೆ ಮಾಡ್ತಾಳೆ. ಈ ಹಿನ್ನೆಲೆಯಲ್ಲೂ ದೇವಿಯ ಸನ್ನಿಧಿಯ ಕ್ಷೇತ್ರಪಾಲನನ್ನ ಕೂಡ ಗುಳಿಗ ಎಂದು ನಂಬುತ್ತಾರೆ. ಇನ್ನು ಗುಳಿಗನ ಆಹಾರ ಆಚಾರಗಳೆಲ್ಲವೂ ವಿಚಿತ್ರವಾದದ್ದೇ. ಅವನನ್ನ ಅಂಬರಮಲ್ಲೆ ಬಯಕುನ ಸಂಚಾರದ ದೈವ ಎಂದು ನಂಬ್ತಾರೆ. ಮದ್ಯ ಮಾಂಸವನ್ನ ಬಯಸುವವರು ಧೂರ್ತ ದೈವ ಎಂದು ಕೂಡ ಗುಳಿಗನಿಗೆ ಹೇಳ್ತಾರೆ. ಇವನ ಕೃಪೆಯನ್ನ ಪಡೆಯಲು ನಂಬಿಕೆ ವರ್ಗದವರು ಬಂಟ ಕೋಳಿಯ ಹರಕೆಯನ್ನ ಹೇಳ್ತಾರೆ. ಹರಕೆಯ ಕೋಳಿಗಳನ್ನ ಹಸಿಯಾಗಿಯೇ ಕೊಂದು ರಕ್ತ ಹೀರಿ ಮಾಂಸವನ್ನ ತಿನ್ನುವ ದೈವ ಎಂತಲೂ ಆರಾಧಿಸಲಾಗುತ್ತೆ. ಈ ಹರಕೆಯ ಫಲವಾಗಿ ಹೊರಗಿರುವ ಸಾಕು ಪಶು ಪಕ್ಷಿಗಳನ್ನ ಮತ್ತು ನಂಬಿದವರನ್ನ ಹೊರಗಿನ ಕೆಟ್ಟ ಶಕ್ತಿಗಳು ಬಾಧಿಸದಂತೆ ರಕ್ಷಣೆ ಕೊಡುತ್ತಾನೆಂದು ನಂಬಿಕೊಂಡು ಬಂದಿರುವವರ ದೃಢ ವಿಶ್ವಾಸ. ಭಕ್ತ ಜನರನ್ನ ಒಟ್ಟುಗೂಡಿಸಿ ಗಡುಪಾಡಿಗೆ ಹೋಗಿ ಮಾರಿಯಮ್ಮನಿಗೆ ಭೇಟಿ ನೀಡಿ ಅವಳಿಗೆ ಸಲ್ಲುವ ದ್ರವ್ಯಗಳನ್ನ ಅರ್ಪಿಸಿ ಅವಳ ಕೃಪೆಯನ್ನ ಯಾಚಿಸಿ ಮಾರಿ ದಂಡಗ ಎದೆ ಕೊರ್ಪಿನ ದೈವವಾಗಿ ರೋಗ ರುಜಿನದಿಂದ ಊರನ್ನ ಪಾರು ಮಾಡುವ ದೈವವೆಂದು ನಂಬಿಕೊಂಡು ಬಂದಿರುವ ದೈವವೇ ಗುಳಿಗ. ಮತ್ತೊಂದು ಕಥೆಯನ್ವಯ ಗುಳಿಗನ ಹುಟ್ಟಿಗೆ ಕಾರಣವೇನೆಂದು ಗಮನಿಸಿದಾಗ ಕೈಲಾಸದಲ್ಲಿ ಒಂದು ದಿನ ಪಾರ್ವತಿ ಶಿವನಿಗೆ ತಂದುಕೊಟ್ಟ ಭಸ್ಮದಲ್ಲಿ ಒಂದು ಕಲ್ಲು ಸಿಗುತ್ತೆ. ಈಶ್ವರ ಅದನ್ನ ಭೂಮಿ ಕಡೆಗೆ ಎಸೆಯುತ್ತಾನೆ. ಇದರಲ್ಲಿ ಹುಟ್ಟಿದ ಈಶ್ವರನ ಮಗನೇ ಗುಳಿಗನೆನ್ನುತ್ತಾರೆ. ಹುಟ್ಟಿದ ತಕ್ಷಣವೇ ಗುಳಿಗನಿಗೆ ಹಸಿವು ತಡೆಯಲಾಗಲಿಲ್ಲ. ಹಾಗಾಗಿ ಈಶ್ವರ ನಾರಾಯಣನ ಬಳಿಗೆ ಗುಳಿಗನನ್ನ ಕಳುಹಿಸಿದ. ನಾರಾಯಣ ಭೂಮಿಯಲ್ಲಿ ನೆಲವುಳ್ಳ ಸಂಖ್ಯೆ ಎಂಬುವಳ ಹೊಟ್ಟೆಯಲ್ಲಿ ಗುಳಿಗನನ್ನ ಹುಟ್ಟಿ ಬರಲು ಹೇಳ್ತಾನೆ. ಅದರಂತೆ ಆಕೆಯ ಗರ್ಭ ಸೇರಿ ಬೆಳೆಯುತ್ತಾ ತಾಯಿಯನ್ನ ಕೊಂದು ಹೊರಗೆ ಬರುವ ಗುಳಿಗ ಹಸಿವು ತಡೆಯದೆ ನಾರಾಯಣ ಬ್ರಹ್ಮನ ಕೆರೆಯ ನೀರನ್ನ ಬತ್ತಿಸಿ ಮೀನುಗಳನ್ನ ಕೊಲ್ತಾನೆ. ಅವನಿಗೆ ಆನೆ ಕುದುರೆಗಳನ್ನ ನೀಡಿದ್ರೂ ಕೂಡ ಅವನ ಹಸಿವೆ ಇಂಗೋದಿಲ್ಲ. ಅದಕ್ಕೆ ನಾರಾಯಣ ತನ್ನ ಕಿರು ಬೆರಳನ್ನೇ ನೀಡ್ತಾನೆ. ಆಗ ನಾರಾಯಣನಿಗೆ ಪ್ರಜ್ಞೆ ತಪ್ಪುತ್ತೆ. ಕೊನೆಗೆ ತ್ರಿಮೂರ್ತಿಗಳು ಅವನನ್ನ ಭೂಮಿಗೆ ಕಳುಹಿಸುತ್ತಾರೆ. ಅಲ್ಲಿ 7 ಜನ ಜಲ ದುರ್ಗೆಯರು ದೋಣಿಯಲ್ಲಿ ಕುಳಿತು ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುತ್ತಾರೆ. ವಿಷಯ ತಿಳಿದ ಅವರು ಗುಳಿಗನಿಗೆ ಆಶ್ರಯವನ್ನ ನೀಡ್ತಾರೆ. ಬರುವಾಗ ದಾರಿಯಲ್ಲಿ ಬಿಳಿ ಹಂದಿ ಅಂದ್ರೆ ಪಂಜುರ್ಲಿ ಹಾಗೂ ಗುಳಿಗನಿಗೆ ಯುದ್ಧವಾಗುತ್ತೆ. ಜಲ ದುರ್ಗೆಯರು ಅವರನ್ನ ಸಮಾಧಾನ ಮಾಡಿ ಅಣ್ಣ ತಮ್ಮಂದಿರಂತೆ ಬಾಳಲು ಹೇಳ್ತಾರೆ. ಪಂಜುರ್ಲಿಯ ಕ್ಷೇತ್ರದಲ್ಲಿ ನೀನು ಕ್ಷೇತ್ರಪಾಲನಾಗು ಎಂದು ಹೇಳ್ತಾರೆ. ಹೀಗೆ ಮತ್ತೊಂದು ಕಥಾನಕದ ಪ್ರಕಾರ ಗುಳಿಗನ ತಂದೆ ವಾಯುದೇವ, ತಾಯಿ ಭದ್ರಕಾಳಿ. ಭದ್ರಕಾಳಿಗೆ ನವಮಾಸ ತುಂಬಿದಾಗ ಹೊಟ್ಟೆಯಲ್ಲಿರುವ ಮಗು ನಾನು ಯಾವ ದಾರಿಯಲ್ಲಿ ಬರಬೇಕು ಎಂದು ಕೇಳುತ್ತೆ. ಆಗ ಆಕೆ ದೇವರು ಕೊಟ್ಟ ದಾರಿಯಲ್ಲಿ ಬಾ ಮಗನೇ ಎಂದು ಹೇಳ್ತಾಳೆ.
ಅಲ್ಲಿ ಬರುವುದಿಲ್ಲ ನಾನು ಎಂದು ಮಗು ಹೇಳುತ್ತೆ. ಆಗ ತಲೆ ಒಡೆದು ಬಾ ಎಂದು ತಾಯಿ ಹೇಳುತ್ತಾಳೆ. ತಲೆ ಒಡೆದು ಬಂದರೆ ತಾಯಿಯನ್ನ ಕೊಂದ ಮಗ ಎಂದಾರು, ಹಾಗಾಗಿ ಅಲ್ಲಿ ಬರಲಾರೆ ಎನ್ನುತ್ತಾನೆ. ಆಗ ಆಕೆ ಬೆನ್ನಿನಲ್ಲಿ ಬಾ ಎನ್ನುತ್ತಾಳೆ. ಬೆನ್ನಿನಲ್ಲಿ ಬಂದರೆ ತಮ್ಮ ಎಂದಾರು ಎನ್ನುತ್ತಾನೆ. ಕೊನೆಗೆ ತಾಯಿಯ ಬಲದ ಸಿರಿ ಮೊಲೆಯನ್ನ ಒಡೆದು ಹುಟ್ಟುತ್ತಾನೆ. ತಾಯಿ ಹಾಲು ಕುಡಿದು ಕೈತಟ್ಟಿ ನಗುತ್ತಾನೆ ಗುಳಿಗ. ಹುಟ್ಟಿ 16 ದಿನ ಆಗುವಾಗ ಸೂರ್ಯನನ್ನ ಹಣ್ಣು ಎಂದು ಭಾವಿಸಿ ತಿನ್ನಲು ಹೋಗ್ತಾನೆ. ಆಗ ನಾರಾಯಣ ನಿನಗೆ ಬೇರೆ ಆಹಾರವನ್ನ ಕೊಡುತ್ತೇನೆ ಎನ್ನುತ್ತಾನೆ. ಆನೆ ಕುದುರೆ ರಕ್ತ ಸಾಲದಾದಾಗ ತನ್ನ ಕಿರುಬೆರಳನ್ನೇ ನೀಡುತ್ತಾನಂತೆ. ಆಗಲೂ ಹೊಟ್ಟೆ ತುಂಬದಾದಾಗ ಅವನನ್ನ ಬಾಲಸೇತುವೆ ನೂಲು ಕೈ ಹಗ್ಗದಲ್ಲಿ ಭೂಲೋಕಕ್ಕೆ ಕಳುಹಿಸ್ತಾರೆ. ಭೂಲೋಕಕ್ಕೆ ಇಳಿದ ಗುಳಿಗ ಪೆರ್ಕಳ ಮೊಂಟು ಬೈದನ ಕಳ್ಳನ್ನ ಆಹಾರವಾಗಿ ಪಡೆದು ಗೋಳಿ ಮರದಲ್ಲಿ ನೆಲೆಯಾಗ್ತಾನೆ. ಅಲ್ಲಿಂದ ಮರದಲ ಬತ್ತಿಗೆ ಬಂದು ಮಂಜು ಬೈದನ ಕಳ್ಳಿನ ಮಡಕೆಯನ್ನ ಪಡೆಯುತ್ತಾನೆ. ಅಲ್ಲಿಂದ ಜಾರಸೀಮೆಗೆ ಬಂದು ನೆಲೆಯಾಗ್ತಾನೆ. ಅಲ್ಲಿನ ಬಾರಗರಿಂದ ವರ್ಷಂಪ್ರತಿ ಬಲಿ ನೇಮ ಪಡೆಯುತ್ತಾನೆ. ಅಲ್ಲಿಂದ ಗುಳಿಗನ ಉಗ್ರತೆಯ ಚಿತ್ರಣ ಪಡೆಯುತ್ತೆ. ಅಲ್ಲಿಂದಲೇ ಗುಳಿಗನಿಗೆ ಒಂದು ಅಲೌಕಿಕ ಹುಟ್ಟನ್ನು ಕಟ್ಟಿಕೊಟ್ಟಿದ್ದಾರೆ. ಹುಟ್ಟಿನೊಡನೆ ಉಂಟಾದ ಉಗ್ರತೆ ಮತ್ತು ಪ್ರಾಣಿ ಬಲಿಗೆ ತಣಿಯದ ಹಸಿವು, ಅದಕ್ಕಾಗಿ ನರ ಬಲಿಗಾಗಿ ಭೂಲೋಕಕ್ಕೆ ಬರುವುದು, ಇವೆಲ್ಲ ಆತನ ಭಯಾನಕ ಉಗ್ರ ಸ್ವರೂಪಕ್ಕೆ ಅನುಗುಣವಾಗಿ ಮೂಡಿಬಂದ ಪರಿಕಲ್ಪನೆಗಳು. ಗುಳಿಗನ ಪೆಟ್ಟಿಗೆ ಸಿಕ್ಕವರು ಸಾಯುತ್ತಾರೆ ಎಂಬ ನಂಬಿಕೆ ಇದರಿಂದಲೇ ಹುಟ್ಟಿದೆ. ಈತನನ್ನ ದೇವಿಯ ದೂತನೆಂದು ಹೇಳ್ತಾರೆ. ಗುಳಿಗ ಬಿಟ್ಟು ಸ್ಥಾನ, ಗುಡ್ಡಕಲ್ಲು ಹಾಕಿಸಿಕೊಂಡು ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷೆಯನ್ನು ವಿಧಿಸುವ ದೈವ ಎಂದು ಪ್ರಸಿದ್ಧನಾಗಿದ್ದಾನೆ. ಗುಳಿಗ ಕೋಲ ಅತ್ಯಂತ ಪ್ರಾಚೀನ ಆರಾಧನೆಯಾಗಿದೆ. ಸೂಟೆ ಗುಳಿಗನ ಪ್ರಧಾನ ಆಯುಧ. ಗುಳಿಗನ ವೇಷ ಬಹಳ ಸರಳವಾದದ್ದು. ತೆಂಗಿನ ಗರಿ ಹಾಗೂ ಅಡಕೆ ಹಾಳೆಯಿಂದ ಮಾಡಿದ ಮುಖವಾಡ ಗುಳಿಗನ ವಿಶೇಷತೆ. ಪೊಟ್ಟಗುಳಿಗ, ರಾವುಗುಳಿಗ, ಮಂತ್ರಗುಳಿಗ, ನೆತ್ತರುಗುಳಿಗ, ಚೌಕಾರುಗುಳಿಗ, ಸಂಚಾರಿಗುಳಿಗ, ಉಮ್ಮಟ್ಟಿಗುಳಿಗ, ಮಂತ್ರವಾದಿಗುಳಿಗ, ರಕ್ತೇಶ್ವರಿಗುಳಿಗ, ಸುಬ್ಬಿಯಮ್ಮಗುಳಿಗ, ಸನ್ಯಾಸಿಗುಳಿಗ, ಕಳಾಳ್ತಗುಳಿಗ, ಒರಿಮಾಣಿಗುಳಿಗ, ಮೂಕಾಂಬಿಗುಳಿಗ, ಮಾರಣಗುಳಿಗ, ಉನ್ನಟ್ಟಿಗುಳಿಗ, ಅಗ್ನಗುಳಿಗ, ಬಂಡಾರಿಗುಳಿಗ ಇತ್ಯಾದಿ 108 ಗುಳಿಗ ಇದ್ದಾರೆಂದು ಜಾನಪದರು ಹೇಳ್ತಾರೆ. ಇವರಲ್ಲಿ ಮೂಕಾಂಬಿಕ ಗುಳಿಗ, ಸುಬ್ಬಿಯಮ್ಮ ಗುಳಿಗ, ಸನ್ಯಾಸಿಗುಳಿಗ, ಓರಿಮಾಣಿಗುಳಿಗರು ಗುಳಿಗನ ಸೇರಿಗೆ ಸಂದಿರುವ ಮಾನವ ಮೂಲದ ದೈವಗಳಾಗಿದ್ದಾರೆ. ಉಳಿದ ಪ್ರಭೇದಗಳ ಬಗ್ಗೆ ಜಾನಪದದ ಕಥೆಯಲ್ಲಿ ಮಾಹಿತಿ ಸಿಗುತ್ತೆ. ಹೀಗೆ ನಾನಾ ದಂತಕಥೆಗಳಲ್ಲಿ, ನಾನಾ ಸ್ಥಳ ಪುರಾಣಗಳಲ್ಲಿ ಜೀವಂತವಾಗಿರುವ ಗುಳಿಗನ ಶಕ್ತಿ ನಿಜಕ್ಕೂ ಅಪಾರವಾದದ್ದು. ನಂಬಿದವರ ಕೈಬಿಡದೆ ದುಷ್ಟರ ಹುಟ್ಟಡಗಿಸುವ ಗುಳಿಗನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.